ಪರ್ಫೆಕ್ಟ್ ಆಗಿದೆ. ಎಂತ ಪ್ರೊಫೆಷನಲ್ ಕುಡ್ಕ, ಇದನ್ನ ಕುಡಿದ್ರು ನೆಲ ಕಚ್ಚೋದು ಗ್ಯಾರಂಟಿ. ನನ್ನ ಮಗನ್ ಆದ್ರೂ ನನಗೆ ಈ ತರ ಟ್ಯಾಲೆಂಟ್ ಇದೆ ಅಂತ ನನಗೇ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಒಂದ್ ಜನ್ಮದಲ್ಲಿ ನಾನು ಕಳಬಡ್ಡಿ ಕಾಯಿಸೋನಾಗಿದ್ದೆ ಅನ್ಸುತ್ತೆ. ಹೌದು, ಕರೆಕ್ಟ್. ನೀವು ನೋಡಕ್ಕೂ ಹಂಗೆ ಇದ್ದೀರಾ. ಹೋದ್ ಜನ್ಮದಲ್ಲಿ ಕಳ್ಬಡ್ಡಿ ಕಾಯಿಸಿ ಕಾಯಿಸಿ ಅದ್ರ ಸ್ಮೆಲ್ ಕುಡ್ದು 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 ಈ ಜನ್ಮಕ್ಕೂ ಕಂಟಿನ್ಯೂ ಆಗ್ಬಿಟ್ಟಿದೆ. ಯಾವಾಗ ಕಳ್ಬಡ್ಡಿ ಕುಡ್ದೋ ತರನೇ ಆಡ್ತೀರಾ. ಪಾರ್ಟಿ ದಿನಾದ್ರೂ ಶೇಪ್ ಔಟ್ ಮಾಡ್ಬಿಡಿ ಸಾರ್ಥಕ್ ಸರ್. ಅಲ್ಲ, ಇಂಡೈರೆಕ್ಟ್ ಆಗಿ ಬೈತಾ ಇದ್ದೀರಾ. ನಿಮ್ ಮೂತಿಗೆ ಇಂಡೈರೆಕ್ಟ್ ಬೇರೆ ಕೇಳು, ಡೈರೆಕ್ಟ್ ಆಗಿ ಹೋಗುದಿದ್ದು. ರೀ ಕಾಂತ, ಕುಡ್ಕೊಂಡ್ಗೆ ಕುಡ್ಕ ಅಂತಾನೆ ಕಣ್ರಿ ಅನ್ನೋದು, ಡೈರೆಕ್ಟ್ ಇಂಡೈರೆಕ್ಟ್ ಅಂತ ಏನಿಲ್ಲ. ಅಚ್ಚರಿ ರೆಡಿ ಮಿಕ್ಸ್ ಆಗಿದೆ ಅಂತ ಬೇಗ ಹೇಳ್ರಿ. ನನಗೇನೋ ಓಕೆ. ಸಾರ್ಥಕ್ ಸರ್, ನೀವೊಂದ್ಸಲ ಟೆಸ್ಟ್ ಮಾಡಿ. ನೀವ್ ಕುಡ್ದಿ ನನ್ ಯಾಕೆ ಕೊಡ್ತೀರಾ? ನೀವೇ ಇಟ್ಕೊಳ್ಳಿ. ನಾನೇನ್ ನಿಮ್ ಕಣ್ಣಿಗೆ ಕೊಳಕು ಮಂಡಲ ಹಾವು ತರ ಕಾಣಿಸ್ತಾ ಇದ್ದೀನ? ನನ್ನ ಎಂಜ್ಲೇನ್ ವಿಷಾನ? ಕುಡ್ತ ಮತ್ತು ಕುಡುಕ್ರ ಮಧ್ಯೆ ತಾರತಮ್ಯ ಇರಬಾರ್ದು. ಕುಡಿಯಕ್ ಮುಂಚೆ ನಾವೆಲ್ಲ ಬೇರೆ ಬೇರೆ, ಕುಡಿದ್ಮೇಲೆ ನಾವೆಲ್ಲ ಅಣ್ತಮ್ಮ. ಅಲ್ಲ ರೀ ಕಾಂತ, ಬರೀ ಒಂದೇ ಸಿಪ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ, ಇನ್ನೇನಾದ್ರೂ ಒಂದು ಹಾಫ್ ಬಾಟ್ಲ್ ನೋಡಿದ್ರೆ ಇಲ್ಲಿರೋರ್ಗೆಲ್ಲ ಪಕ್ಕ ಹಾವಳಿ ಇಡ್ತೀರಾ ಕಣ್ರಿ ನೀವು. ಎಂತ ಮಾತು ಹೇಳಿದ್ರಿ ಚೋಟ ಬಾಸ್. ಈ ಕಾಂತ ನಿಯತ್ತಿನ ಜೀವಿ, ಪ್ರಾಣ ಕೊಡ್ತಾನೆ ಹೊರತು ಹೊಗೆ ಹಚ್ಚೋ ಕೆಲಸ ಯಾವತ್ತೂ ಮಾಡಲ್ಲ. ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನಿಮ್ ಮಾತು ನಮ್ಗೆ ಸ್ನಾಕ್ಸ್ ಅನ್ಸುತ್ತೆ. ಇರ್ಲಿ, ಎಕ್ಸ್ಕ್ಯೂಸ್ ಮೀ. ಇದನ್ನ ನಿಮ್ಮ ಮುಂದೆನೆ ಹಾಕಿ ಇಲ್ಲೇ ಇಟ್ಟಿರ್ತೀನಿ. ಯಾರ ಗ್ಲಾಸ್ ಆದ್ರೂ ಖಾಲಿ ಆದ್ರೆ ಹಂಗೆ ಸ್ವಲ್ಪ ಸ್ವಲ್ಪ ಫಿಲ್ ಮಾಡ್ಕೊಡಿ. ಸಾರ್ಥಕ್ ಸರ್, ಆತರ ಬಿದ್ದು ನೀವು ತೀರಾ ರಾವ್ ಹೊಡೆದ್ಬಿಟ್ಟು ಕಳ್ಳೆಲ್ಲ ಸುಟ್ಕೋಬೇಡಿ. ನೀವಾ ಬಿಟ್ಟಿ ಸಿಕ್ತು ಅಂತ ಕಣ್ ಪೂರ್ತಿ ಕುಡ್ದು ಆಮ್ಲೆಟ್ ಹಾಕಕ್ಕೆ. ನಾವು ಆ ಜಾತಿಗೆ ಸೇರಿದವರಲ್ಲ. ನಮ್ಮ ಕಿಡ್ನಿ ಲಿವರು ಎಲ್ಲ ನೀಟಾಗಿ ಫಂಕ್ಷನ್ ಆಗುತ್ತೆ. ಏನೇ ಒಳಗಡೆ ಹೋದ್ರು ಯಾವುದು ಆಚೆ ಬರಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಯಾರು ಆಮ್ಲೆಟ್ ಹಾಕ್ತಾರೆ, ಯಾರು ಆಫ್ ಬಾಯ್ಲ್ಡ್ ಹಾಕೊಂತಾರೆ ಅಂತ. ಆಲ್ರೆಡಿ ಗೊತ್ತಿದೆ. ರೀ ಕಾಂತ, ಏನೇ ನೋಡಿದ್ರು ನಾವು ಕೇರ್ಫುಲ್ ಆಗಿರ್ಬೇಕು ಕಣ್ರಿ. ಅಗ್ರಜನ್ ಗೊತ್ತಾದ್ರೆ ಎಲ್ರು ಹೋಲ್ಸೇಲ್ ಆಗಿ ಉಗಿಸ್ಕೊಳ್ತೀವಿ. ಆಲ್ ಸೆಟ್. ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೇಳಿದ್ರಿ, ನಾನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. ಏನೇನೋ ಮಾಡಿರ್ತೀರಾ ಅಂತ. ಇದೇನಿದು 5-10 ಸಾಫ್ಟ್ ಡ್ರಿಂಕ್ಸ್ ಇಟ್ಕೊಂಡು ಕೂತಿದ್ರಲ್ಲ, ಸಾಕಾಗುತ್ತಾ ಇಷ್ಟು? ಅಗ್ರಜ, ನೀನೇ ಹೇಳಿದಲ್ಲ ನೋ ಬೂಸ್ ನೋ ಗರ್ಲ್ಸ್ ಅಂತ. ನೀನ್ ಹಾಕಿದ್ ಲೈನ್ ಯಾವ್ದಾದ್ರು ದಾಟಿದ್ ಉಂಟೆ? ಚಾನ್ಸೇ ಇಲ್ಲ, ನೋವೇ. ನಾವೆಲ್ಲ ಇನ್ನ ಬೆಳ್ಳ ಅಂತ ಚುಮ್ಮ ಮಕ್ಕಳು ಅಂತ ಅಣ್ಣನ್ ಜ್ಯೂಸ್ ಕೊಡಿ. ತಗೊಳ್ಳಿ ಬಾ. ಲೋಕಲ್ 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 ಲೋಕಲ್. ನಿಮ್ಗೆ ಅಂತ ಸ್ಪೆಷಲ್ ಆಗಿ ಜಿಂಬಾಬ್ವೆಯಿಂದ ಜ್ಯೂಸ್ ತರಿಸಿದೀನಿ. ವಾಟ್ಸ್ ರಾಂಗ್ ವಿತ್ ಸಾಕು ಸಾಕು ಸಾಕು. ಸೊ ಗೈಸ್, ಹುಷಾರ್, ಬೂಸಿಲ್ಲ. 100% ಅಗ್ರಜ. ಓಕೆ, ಎಂಜಾಯ್. ಚಿಯರ್ಸ್. ಶಿವ ಶಿವ ಶಿವ. ಕೂಲ್ ಡ್ರಿಂಕ್ಸ್ ಕೊಡಿಸ್ಬಿಟ್ಟು ಎಂಜಾಯ್ ಮಾಡೋದಕ್ಕೆ ಇದೇನು ಮೊದಲನೇ ವರ್ಷದ ಬರ್ಡೇ ಪಾರ್ಟಿನ ಬ್ಯಾಚುಲರ್ಸ್ ಪಾರ್ಟಿ. ವೇದಾಂತ್, ಕಾಂತ ಏನೋ ಹೇಳ್ತಿದಾರೆ ನೋಡಿ. ಏನ್ಬೇಕಂತ? ಏನು ಇಲ್ಲ, ಕೂಲ್ ಡ್ರಿಂಕ್ಸು ತುಂಬಾ ಕೋಲ್ಡ್ ಆಗಿದೆ ಅಂದೆ. ಸಾಕಾಗಿ. ಓಕೆ, ಏನಾಯ್ತು? ನಾನು ಅದಕ್ಕೆ ಹೇಳಿದೆ ಲೋಕಲ್ ಬೇಡ, ಜಿಂಬಾಬ್ವೆ ರುಚಿನಿ ಅಂತ ಕೇಳಿಲ್ಲ. ಏನಿಲ್ಲ, ಅದು ನತ್ತಿಗೆ ಏರ್ಬಿಡ್ತು. ಈ ರಿಪೋರ್ಟ್ ಎಂತದ್ದು ಅಂತ ಒಂದ್ ಸ್ವಲ್ಪ ನೋಡಿ ಹೇಳ್ತೀಯಾ?
ಯಾವ್ದ್ರಿ? ಇದೇನು ಅಂತ ನೀನೇ ಸ್ವಲ್ಪ ಸರಿಯಾಗಿ ನೋಡ್ಬಿಟ್ಟು ಹೇಳು. ಅದು ಬರೀ ನನಗೆ ಹೇಳಿದೆ ನೀನು ಒಂದು ಕೆಲಸನೂ ಮಾಡಲ್ಲ ಅಂತ ನಾನು ನಂಬ್ಕೊಂಡಿದ್ದೆ. ಆದ್ರೆ ನೀನು ಈ ಕೆಲಸ ಮಾಡ್ತೀಯ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನನಗೆ ಹೇಳಿದೆ ನೀನು ಆಸ್ಪತ್ರೆಗೆ ಹೋಗಿ ಕಿಡ್ನಿ ಕೊಟ್ಟು ಬಂದಿದ್ಯಾ. ಏನ್ ಪರಿ ಇದು? ರೀ ಅದ್ ಹಾಗಲ್ಲ ರೀ, ಅದ್ ವಿಷಯ ನನ್ ಮಾತು ಕೇಳಿ. ಸುಮ್ಮನೆ ಇರೋ ಪರಿ. ನೀನ್ ಎಂತ ಅನಾಹುತ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾ ನಿನಗೆ? ಇದೇನು ಹುಚ್ಚಾಟ ಪರಿ, ನಿನಗೇನ್ ತಲೆಗೆಲೆ ಕಟ್ಟಿದ್ಯಾ? ಎಲ್ಲ ಮುಗ್ದೋಯ್ತಲ್ಲ. ನೀನ್ ಎಂತ ಕೆಲಸ ಮಾಡಿದ್ಯಾ ಅನ್ನೋ ಸಣ್ಣ ಪರಿಕಲ್ಪನೆ ಏನಾದ್ರೂ ನಿನಗಿದ್ಯಾ ಪರಿ? ಅಲ್ಲ, ಇಂಥ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಕನಿಷ್ಠ ಒಂದ್ಸಲ ಆದ್ರೂ ನನ್ನ ಹತ್ರ ಮಾತಾಡ್ಬೇಕು ಅಂತ ನಿನಗೆ ಅನಿಸ್ಲಿಲ್ವಾ? ಹೋಗ್ಲಿ, ಮಕ್ಕಳಾದ್ರೂ ನೆನಪಾಗ್ಲಿಲ್ವಾ ಪರಿ? ಎಲ್ಲ ಮುಗಿಸಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟ್ಬಿಡ್ಬೇಕು ಅನ್ನೋ ನಿರ್ಧಾರ ಮಾಡಿದ್ಯಾ ನೀನು? ಜೀವಂತವಾಗಿರುವಾಗಲೇ ದೇಹದ ಒಂದು ಅಂಗನ ದಾನ ಮಾಡೋದ್ರಿಂದ ಆಗೋ ಸಮಸ್ಯೆ ಏನು ಅಂತ ಗೊತ್ತಾ ಪರಿ ನಿನಗೆ? ಅಗ್ರಜ, ನೀನ್ ಮದುವೆ ಆಗೋಕ್ಕಿಂತ ಮುಂಚೆ ಒಂದ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ರು ಕೇಳಿಸ್ಕೊಡ್ರಪ್ಪ ಇಲ್ಲಿ. ನಮ್ಮ ಅಗ್ರಜ ಮುಂಚೆ ಹೇಗಿದ್ದ? ಯಾವಾಗ್ಲೂ ಕೆಲ್ಸ ಕೆಲ್ಸ ಕೆಲ್ಸ, ಎಲ್ಲದರಲ್ಲೂ ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್, ಅಷ್ಟೇ ಸ್ಟ್ರಿಕ್ಟ್ ಅಂತ ಅಗ್ರಜ ಇವತ್ತು ಮದುವೆ ಆಗ್ತಿದ್ದಾನೆ ಅನ್ನೋದು ನಮ್ಮೆಲ್ಲರಿಗೂ ಖುಷಿ ವಿಚಾರನೆ. ಮುಂಚೆ ಅವನು ಹೇಗಿದ್ದ ಅಂದ್ರೆ ಅಂಡ್ ಇಷ್ಟೆಲ್ಲ ನಮ್ಮ ಅಗ್ರಜ ಚೇಂಜ್ ಆಗಿದ್ದಾನೆ ಅಂದ್ರೆ ನಾವು ಖುಷಿ ಪಡ್ಲೇಬೇಕು. ಅಂದ್ರೆ ಇಲ್ಲಿ ಅವ್ನು ಆರಾಮಾಗಿ ಸಾಫ್ಟ್ ಡ್ರಿಂಕ್ಸ್ ಕುಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಲೆಟ್ ಹಿಮ್ ಎಂಜಾಯ್. ಇಲ್ಲ ನಿಮ್ ತರ ವಿಸ್ಕಿ ಬ್ರ್ಯಾಂಡ್ ಅಭ್ಯಾಸ ಮಾಡ್ಕೊ. ಎಂಜಾಮಿ ರಾ 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 ಸರಸಕು ರಾ 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 ರಾ. ಹಲೋ ಎಕ್ಸ್ಕ್ಯೂಸ್ ಮೀ, ಎಲ್ರು ಕೇಳಿಸ್ಕೋಬೇಕು. ಮಾತಾಡಕ್ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ನಾನು ಅಣ್ಣನ ಬಗ್ಗೆ ನಾಕ್ ಮಾತಾಡಬೇಕು. ಯಾಕೋ ಇಷ್ಟು ಬೇಗ ಬೇಡ ಕಣ, ಸುಮ್ಮನೆ ಮಾತಾಡ್ಲಿ ಬಿಡು, ನೀ ಮಾತಾಡ್ದೆ ತಾನೆ. ಸ್ಪೀಕ್. ಹೌದಾ ಅಗ್ರಜ? ಸರಿ ಆಯ್ತು, ಮಾತಾಡಪ್ಪ. ನಾನು ಮಿಕ್ಸ್ ಮಾಡಿದ ಎಣ್ಣೆ ಈಗ ಕೆಲಸ ಕೊಡ್ತಿದೆ. ತುಂಬಾ ಥ್ಯಾಂಕ್ಸ್ ವಿಕ್ಕಿ. ನಾಳೆಯಿಂದ ದಿ ಗ್ರೇಟ್ ವೇದಾಂತ ವಸಿಷ್ಠನ್ ಮದ್ವೆಗಿಂತ ಮೊದಲು ನನ್ನ ಮನ್ಸಲ್ಲಿರೋದನ್ನ ಅಣ್ಣನ ಹತ್ರ ಹೇಳ್ಬಿಡ್ಬೇಕು. ಏನೇ ಹೇಳಿದ್ರು ಕೇಳೋ ಅಂತದ್ ಹೇಳಿದ್ರು ಸರ್. ತೀರ ಎದ್ದು ಓಡೋಗೋ ಅಂತದ್ನೆಲ್ಲ ಹೇಳ್ಬೇಡಿ ಅಣ್ಣ. ನೀ ನನ್ನ ಮನೆಯಿಂದ ಹೊರ್ಗಾಕಿದ್ಮೇಲೆ ಒಂದೊಂದು ದಿವಸ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೀನು ಹೊರ್ಗಾಕಿದ್ರು ಅದು ಪರ್ಮನೆಂಟ್ ಅಲ್ಲ, ಯಾವತ್ತಾರು ಒಂದಿನ ನನ್ನ ಮನೆಗೆ ಸೇರ್ಸ್ಕೋತಿ ಅಂತ ಗೊತ್ತಿತ್ತು. ಎಷ್ಟಾದ್ರೂ ನಾವು ಅಣ್ಣ ತಮ್ಮಂದ್ರು. ಇವತ್ತು ಜಗಳ ಆಡ್ತೀವಿ, ನಾಳೆ ಒಂದಾಗ್ತೀವಿ ಅಂತ ನಂಗೆ ಗೊತ್ತಿತ್ತು. ಎಲ್ಲ ಅನ್ಕೊಂಡಂಗೆ ಆಯ್ತು. ಮತ್ತೆ ನಿನ್ ಪ್ರೀತಿ ಪಡೆಯೋ ಅವಕಾಶನೂ ಸಿಕ್ತು. ಆದ್ರೆ ಇಷ್ಟೆಲ್ಲ ಆಗೋದಕ್ಕೆ ಯಾರು ಕಾರಣ ಅಂತ ಗೊತ್ತಾ ಅಣ್ಣ? ನಮ್ಮ ಮಧ್ಯ ಬಿರ್ಕ್ ಬರೋದಕ್ಕೆ ಯಾರು ಕಾರಣ ಗೊತ್ತಾ ಅಣ್ಣ?
ಧ್ರುವ ಫುಲ್ಲು ಟೈಟ್ ಆಗಿದ್ದಾನೆ. ಕುಡಿದ ಮತ್ತಲ್ಲಿ ಸುಹಾಸಿನಿ ಬಗ್ಗೆ ಎಲ್ಲ ಹೇಳ್ಬಿಡ್ತಾನೆ. ಹಾಗೇನಾದ್ರೂ ಅವಳ ಬಗ್ಗೆ ಹೇಳಿದ್ರೆ ಅಗ್ರಜ ಅಪ್ಸೆಟ್ ಆಗಿ ಮದ್ವೆನೇ ಬೇಡ ಅನ್ಬಿಡ್ತಾನೆ. ಹೇ ಧ್ರುವ, ಪಾರ್ಟಿ ಮಾಡ್ತಿದ್ಯಾ ಕಣೋ? ಹಳೆ ಜಗಳದ ಮಾಡ್ರಲ್ಲ ಬೇಕಾ? ಅಗ್ರಜನು ಅದ್ರ ಬಗ್ಗೆ ಎಲ್ಲ ಮರ್ತ್ಬಿಟ್ಟಿದ್ದಾನೆ. ಡೋಂಟ್ ವರಿ. ಹೇಳು ಪರಿ, ಯಾಕೆ ಹೀಗ್ ಮಾಡ್ದೆ ಹೇಳು ಪರಿ. ನಿನ್ನ ಗಂಡ ಅನ್ನಿಸ್ಕೊಂಡು ಅವನು ಇನ್ನೂ ಬದುಕಿದ್ದೀನಿ ಪರಿ. ಸಾಲನೋ ಸೋಲನೋ, ನಾನು ಇನ್ನು ನಿಯತ್ತಾಗಿ ಬದುಕ್ತಾ ಇದ್ದೀನಿ. ನಾವು ತುಂಬಾ ಸುಖವಾಗೇನು ಇಲ್ಲ ನಿಜ, ಅಥವಾ ನಮಗ್ ಸಾಕಾಗೋಷ್ಟು ಹಣನೂ ಇಲ್ಲ ಒಪ್ಕೋತೀನಿ. ಆದ್ರೆ ಈ ಮನೆಯಲ್ಲಿ ಯಾವತ್ತೂ 3 ಹೊತ್ತಿನ ಊಟಕ್ಕೆ ಕಡಿಮೆ ಆಗಿರ್ಲಿಲ್ಲ. ನೀನ್ ಇಂಥ ಕೆಲಸ ಮಾಡೋಷ್ಟು ಕೆಟ್ಟದಾಗಿ ನಾನು ನಿನ್ ಜೊತೆ ನಡ್ಕೊಂಡಿರ್ಲಿಲ್ಲ ಪರಿ. ನಿನ್ನ ನಡೆಸ್ಕೊಂಡು ಇಲ್ಲ ಹಾಗೆ. ಅಯ್ಯೋ, ಹಾಗೆಲ್ಲ ಮಾತಾಡ್ಬಿಡ್ರಿ. ಮತ್ ಯಾವ ಕಾರಣಕ್ಕೆ ಪರಿ? ಕಿಡ್ನಿ ಕೊಡುವಂತ ಅನಿವಾರ್ಯ ನಮ್ಗೇನಿತ್ತು? ಮನೆ ಹರಾಜಿಗೆ ಬಂದಿತ್ತ ಅಥವಾ ಮಕ್ಕಳ ಜೀವನ ಮೂರ ಬಟ್ಟೆಯಾಗಿ ಬೀದಿಗೆ ಬಿದ್ದಿತ್ತ? ನಮ್ಮ ಬಡತನ ಅನ್ನೋದು ಬರೀ ದುಡ್ಡಿಗೆ ಪರಿ, ಪ್ರೀತಿಗಲ್ಲ. ಇರೋದ್ರಲ್ಲೇ ನಾವು ಸುಖವಾಗಿದ್ವಿ. ಒಬ್ರಿಗೊಬ್ರು ಆಗ್ತಾ ಬರೋ ಕಷ್ಟನೆಲ್ಲ ಧೈರ್ಯವಾಗಿ ಎದುರಿಸ್ತಾ ಇದ್ವಿ. ಅದಕ್ಕೆಲ್ಲ ಕಾರಣ ನಮ್ಮಲ್ಲೇ ಇದ್ದ ಪ್ರೀತಿ, ವಿಶ್ವಾಸ ಮತ್ತೆ ನಂಬಿಕೆ. ಆದ್ರೆ ನೀನ್ ಇವತ್ತು ಏನ್ ಮಾಡ್ದೆ ಪರಿ? ನಮ್ಮ ಪ್ರೀತಿನ ಧಿಕ್ಕರಿಸಿ ನಮ್ಮ ನಂಬಿಕೆ ನೆತ್ತಿ ತುಳಿದು ಕಿಡ್ನಿ ಕೊಟ್ಟು ಬಂದಿದ್ಯಾ. ಕಿಡ್ನಿ ಅಂತ ದರಿದ್ರ ಪರಿಸ್ಥಿತಿ ನಮ್ಗೇನ್ ಬಂದಿತ್ತು ಪರಿ? ದೇವ್ರೆ, ಯಾವತ್ತೂ ನಾನು ಸುಳ್ಳು ಹೇಳಿ ಬದುಕ್ತವಳೆ ಅಲ್ಲ. ಸತ್ಯಕ್ಕೆ ಎಷ್ಟು ಹತ್ರನೋ ಸುಳ್ಳಿಂದ ಕೂಡ ಅಷ್ಟೇ ದೂರ. ನನ್ನ ಗಂಡನ ಕೈ ಹಿಡಿದು ಇಷ್ಟು ವರ್ಷ ಆಗಿದ್ರು, ನಮಗೆ ಎಷ್ಟೇ ಕಷ್ಟ ಇದ್ರು ಕೂಡ ನಾನು ನನ್ನ ಗಂಡನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ. ಇವತ್ತು ಮೊದಲನೇ ಸರ್ತಿ ಸುಳ್ಳು ಹೇಳ್ತಿದ್ದೀನಿ. ಅದು ಒಂದು ಒಳ್ಳೆ ಕಾರಣಕ್ಕೆ ಸುಳ್ಳು ಹೇಳ್ತಿದ್ದೀನಿ. ದೇವ್ರೆ ಕಾಪಾಡಪ್ಪ. ನಗ್ತಾ ಇದ್ಯಾ? ಇಷ್ಟೆಲ್ಲ ಆದ್ಮೇಲೂ ನಿನ್ ನಗು ಬರ್ತಾ ಇದೆಯಾ ಪರಿ? ನನ್ನ ಪರಿಸ್ಥಿತಿ ನೋಡಿ ನಗು ಬರ್ತಾ ಇದೆ ಅಲ್ವಾ? ಇದೇನ ಪರಿ ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಗ್ದೆ ಇನ್ನೇನ್ರಿ ಮಾಡ್ಲಿ? ನನ್ಗಂತೂ ಓದೋಕೆ ಬರೆಯೋಕೆ ಸರಿಯಾಗಿ ಬರಲ್ಲ. ಅವೆರಡು ನಿಮಗ್ ಚೆನ್ನಾಗಿ ಬರುತ್ತೆ ತಾನೆ? ಅಲ್ಲ ರೀ, ಒಂದ್ಸಲ ರಿಪೋರ್ಟ್ನ ಸರಿಯಾಗಿ ನೋಡ್ಬಾರ್ದಾ? ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿದ್ದೀರಾ? ಸರಿಯಾಗಿ ನೋಡಿನೇ ಯಾಕೆ ಹೀಗ್ ಮಾಡಿದೆ ಅಂತ ನಾನು ನಿನಗೆ ಕೇಳ್ತಾ ಇರೋದು. ಸರಿಯಾಗಿ ನೋಡಿನೂ ಕೂಡ ರಿಪೋರ್ಟ್ ನಂದೇ ಅಂತ ನಂಬಿಟ್ರ ನೀವು? ಏನ್ ನಿನ್ ಮಾತಿನ ಅರ್ಥ? ಈ ರಿಪೋರ್ಟ್ ಅಲ್ಲಿ ನಿನ್ ಹೆಸರಿದೆ, ಕಿಡ್ನಿ ಆಪರೇಷನ್ ಆಗಿದೆ ಅಂತಾನು ಬರ್ದಿದೆ. ಇಷ್ಟೆಲ್ಲ ಆದ್ಮೇಲೆ ಇದು ನಿಂದೇ ರಿಪೋರ್ಟ್ ಅಂತ ನಂಬಬೇಕು ತಾನೆ? ನೀವ್ ಹೇಳ್ತಾ ಇರೋದೆಲ್ಲ ಸರಿನೇ ರೀ. ಈ ರಿಪೋರ್ಟ್ ಅಲ್ಲಿ ಕೂಡ ನನ್ನ ಹೆಸರೇ ಇದೆ. ನನ್ನ ಹೆಸರು ಇದ್ದ ಮಾತ್ರಕ್ಕೆ ಕಿಡ್ನಿ ನಾನೇ ಕೊಟ್ಟಿದ್ದೀನಿ ಅಂತ ಅರ್ಥನಾ? ನೀನ್ ಹೀಗೆ ಒಗ್ಗಟ್ಟೊಟ್ಟಾಗಿ ಮಾತಾಡಿದ್ರೆ ನನಗೆ ಅರ್ಥ ಆಗೋದಿಲ್ಲ ಪರಿ. ಏನು ಅಂತ ಸ್ಪಷ್ಟವಾಗಿ ಹೇಳು. ಅಯ್ಯೋ, ಈ ರಿಪೋರ್ಟ್ ನಂದಲ್ಲ ರೀ. ನಮ್ಮ ಮಹಿಳಾ ಮಂಡಳಿಲಿ ನನ್ನ ಹೆಸರಿನವರೇ ಒಬ್ರಿದ್ದಾರೆ. ಪಾಪ ಆಕೆಗೇನ್ ಸಮಸ್ಯೆ ಇತ್ತು ಏನೋ, ಒಂದು ಕಿಡ್ನಿ ಕೊಟ್ಬಿಟ್ಟು ಆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ಮಾಡಿದ್ದಾರೆ. ಅವ್ರೇನ್ ಮಾಡಿದ್ರು, ಈ ವಿಷಯ ತಮ್ಮ ಯಜಮಾನ್ರಿಗೆ ಗೊತ್ತಾಗಬಾರ್ದು ಅಂತ ರಿಪೋರ್ಟ್ನ ಪರಿಮಳ ಪ್ಲೀಸ್ ಇದನ್ನ ನಿಮ್ಮಲ್ಲಿ ಇಟ್ಕೊಳ್ರಿ ಅಂತ ಕೊಟ್ಟಿದ್ರು. ನಾನೇನ್ ಮಾಡಿದೆ, ತಗೊಂಡೋಗಿ ಅಡ್ಗೆ ಮನೆ ಇಟ್ಟೆ. ಅದು ನಿಮ್ ಕೈಗೆ ಸಿಕ್ಬಿಡ್ತು ಅಷ್ಟೇ. ಅರೇ ನಿಜ ಹೇಳು, ನೀನ್ ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ರೀ, ನಾನು ಯಾವತ್ತಾದ್ರೂ ನಿಮ್ಮಿಂದ ಏನಾದ್ರೂ ಮುಚ್ಚಿಟ್ಟಿದ್ದೀನಾ? ಹಾಗಲ್ಲ ಪರಿ. ಇತ್ತೀಚೆಗೆ ನಿನ್ನ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರಾಗ್ತಾ ಇದೆ. ಅದಕ್ಕೆ ಏನಾದ್ರೂ ಅದ್ರ ಬಗ್ಗೆ ಮುಚ್ಚಿಟ್ಟಿರಬಹುದಾ ಅಂತ. ರೀ, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ವಾ ನಿಮ್ಗೆ? ಈ ರಿಪೋರ್ಟ್ ನೋಡಿ ನನ್ನ ಹೃದಯ ಒಂದ್ ಕ್ಷಣಕ್ಕೆ ನಿಂತೇ ಹೋಗಿತ್ತು ಪರಿ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ಗಾಬರಿ ಆಗ್ಬಿಟ್ಟೆ ನಾನು. ಮಾಡೋ ಕೆಲಸ ಬಿಟ್ಟು ಲೆಕ್ಕಾಚಾರ ಮಾಡಕ್ ಹೋದ್ರೆ ಹೀಗೆ ಆಗೋದು. ಕಿಡ್ನಿ ಅಂತ ಕಿಡ್ನಿ. ಹೋಗ್ರಿ, ಕೆಲಸ ನೋಡ್ಕೊಳ್ಳಿ.
ಆಫೀಸರ್ಸ್, ಪಾರ್ಟಿ ಇದೆ ಮನೇಲಿ ನಡೀತಿರೋದು, ಎಲ್ಲರೂ ಅಲರ್ಟ್ ಆಗಿರಿ. ಎಸ್ ಸರ್. ಫಾಲೋ ಮೀ. ನಾ ಇರೋದನ್ನ ಹೇಳ್ತಿರೋದು ವಿಕ್ಕಿ. ಧ್ರುವ, ಅದು ನನಗೂ ಗೊತ್ತು. ಆದರೆ ಆ ವಿಚಾರನ ಹೇಳೋದು ಇದು ಒಳ್ಳೆ ಸಮಯ ಅಲ್ಲ. ನನ್ನ ಮಾತು ಕೇಳು, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ತಿದ್ಯಾ, ಅದನ್ನೆಲ್ಲ ಹೇಳಿ ರಂಪ ಮಾಡಬೇಡ ದಯವಿಟ್ಟು ಮರಾಯ. ಈಗ ಏನದು ಡಿಸ್ಕಸ್ ಅಂತ ಏನಾದ್ರು ಮಾತಾಡ್ತಿದ್ದೀರಾ? ವಿಕ್ರಾಂತ್, ಯು ಆಲ್ಸೋ ಸೇ ಸಮಥಿಂಗ್. ಲೆಟ್ ಹಿಮ್ ಸ್ಪೀಕ್. ವೇದಾಂತ್, ಅದನ್ನ ಬಿಡಿ. ಅವ್ರು ಬೆಳಿಗ್ಗೆನೂ ವಿಚಿತ್ರವಾಗಿ ಆಡ್ತಿದ್ದಾರೆ. ಈ ಫೋಟೋಸ್ ನೋಡಿ, ಹೊಸ ಬಟ್ಟೆಗಳು, ಮದುವೆಗೆ ಚೆನ್ನಾಗಿದೆಯಾ ನೋಡಿ. ಇಟ್ಸ್ ರಿಯಲಿ ಗುಡ್ ಸಾಧಕ್. ಡಿಸೈನರ್ಗೆ ಇದನ್ನೇ ಹೇಳಿ ಫೈನಲೈಸ್ ಮಾಡಿಸ್ಕೊಂಡು. ಮಾಡ್ಸೋಣ. ಸಿ ದಿಸ್ ಆಲ್ಸೋ ರಿಯಲಿ ಗುಡ್. ಓಹೋ, ಬ್ಯೂಟಿಫುಲ್ ಆಗಿದೆ. ಅಣ್ಣ, ಧ್ರುವ, ಇವತ್ತು ನನಗೊಂದು ವಿಷಯ ಹೇಳಲೇಬೇಕು. ಗೋ ಅಹೆಡ್. ನೀನೇನು ಅನ್ಕೊಂಡು ಪರವಾಗಿಲ್ಲ. ನೀನ್ ಯಾವ್ದನ್ನ ಸತ್ಯ ಅನ್ಕೊಂಡಿದ್ಯೋ ಅದು ಸತ್ಯ ಅಲ್ಲ. ವಾಟ್ ಯು ಟ್ರೈಂಗ್ ಟು ಸೇ ಧ್ರುವ? ಏನ್ ಹೇಳೋದಕ್ಕೆ ಹೊರಟಿದ್ಯಾ ನೀನು? ಸ್ವಲ್ಪ ಅರ್ಥ ಹೋಗಿ ಹೇಳು. ಪಾರ್ಟಿನ ಅಗ್ರಜ ಬೇಡ ಬೇಡ ಅಂದ್ರೂ ಯಾಕಾದ್ರೂ ಅರೇಂಜ್ ಮಾಡಿ ತಪ್ಪು ಮಾಡ್ಬಿಟ್ನೇನೋ ಅಂತ ಅನಿಸ್ತಿದೆ. ಛೇ, ಈ ಧ್ರುವನು ಅರ್ಥ ಮಾಡ್ಕೊಳ್ತಿಲ್ವಲ್ಲ ದೇವ್ರೆ. ಏ ಧ್ರುವ, ಸುಮ್ಮನೆ ಇರೋ, ಜಾಸ್ತಿ ಎಮೋಷನಲ್ ಆಗ್ಬೇಡ. ಅಗ್ರಜ ನಮ್ಮನ್ನೆಲ್ಲ ಬಿಟ್ಟು ಸ್ವಲ್ಪ ದಿನ ಹೊರಗಡೆ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ಸುಮ್ಮನೆ ಇರೋ, ಇವಾಗ ಬೇಡ. ಹಲೋ, ಎಕ್ಸ್ಕ್ಯೂಸ್ ಮೀ, ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ. ಪ್ಲೀಸ್ ಓಪನ್ ದಿ ಡೋರ್. ಬಾಸ್, ಪೊಲೀಸ್ ಆಫೀಸರ್ಸ್ ಅಂತೆ ನಮ್ಮನ್ನ ರೈಡ್ ಮಾಡಕ್ ಬಂದಿದ್ದಾರೆ. ಜಿಂಬಾಬ್ವೆಯಿಂದ ಕೂಲ್ ಡ್ರಿಂಕ್ಸ್ ಬೇರೆ ತಗೊಂಡ್ ಬಂದ್ಬಿಟ್ಟಿದೀನಿ. ವಾಟ್ ನಾನ್ಸೆನ್ಸ್ ಕಾಂತ. ಐ ಆಮ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ದ ಸಿಟಿ. ಎಲ್ಲ ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ಟಿದೆ. ಹೋಗಿ ಬಾಗಿಲು ತೆಗೀರಿ. ಆಕ್ಚುಲಿ ನೀವು ಮಿಸ್ ಆಗಿಲ್ಲಕ್ ಬಂದಿದ್ದೀರಾ ಅನ್ಸುತ್ತೆ. ನಮ್ಮ ಬಾಸು ತುಂಬಾ ಪ್ರಾಮಾಣಿಕ, ಹಾಗೆಲ್ಲ ಯಾರ ದುಡ್ಡು ಉಳಿಸ್ಕೊಳ್ಳಲ್ಲ. ನೀವು ಅಡ್ರೆಸ್ ಮಿಸ್ ಮಾಡ್ಕೊಂಡಿದ್ದೀರಾ. ಹೇಗ್ ಬಂದ್ರೋ ಹಾಗೆ ರೈಟ್ ಹೇಳಿ. ಮಿಸ್ಟರ್, ಜಾಸ್ತಿ ವಾದ ಮಾಡಿದ್ರೆ ಫಸ್ಟ್ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಶಟ್ ಅಪ್ ಅಂಡ್ ಗೆಟ್ ಅಸೈಡ್. ಆಫೀಸರ್ಸ್, ಮಿಸ್ಟರ್ ವೇದಾಂತ್ ವಸಿಷ್ಠ, ನೀವು ಇಲ್ಲಿಗಲ್ ಆಗಿ ಕದ್ದು ಮುಚ್ಚಿ ಏನೇನೋ ಮಾಡ್ತಿದ್ದೀರಾ ಅಂತ ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ. ನಿಮ್ಮ ಮನೆ ಸರ್ಚ್ ಮಾಡಬೇಕು ಅಂದ್ರೆ ಸರ್ಚ್ ವಾರೆಂಟ್ ಕೂಡ ಇದೆ. ಶ್ಯೂರ್, ಯು ಕ್ಯಾನ್ ಗೋ ಹೆಡ್. ನನಗೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ರೀ ಮಿಸ್ಟರ್, ಹುಡುಗಿಯನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅಲ್ಲ ಸರ್, ರೈಡ್ ಅಂತ ಹೇಳಿ ಹುಡುಗಿರ ಬಗ್ಗೆ ಕೇಳ್ತಿದ್ದೀರಲ್ಲ. ಈ ಮನೇಲಿ ಯಾರು ಹುಡುಗಿರಿಲ್ಲ. ನಿಮ್ಗೆ ಮೇ ಬಿ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಅನ್ಸುತ್ತೆ. ರೀ ಮಿಸ್ಟರ್, ನಮ್ಮ ಹತ್ರ ಪಕ್ಕಾ ಇನ್ಫಾರ್ಮೇಶನ್ ಇದೆ, ಅದಕ್ಕೆ ಬಂದಿರೋದು. ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿ, ಸುಮ್ಮನೆ ಸುಳ್ಳು ಹೇಳಬೇಡಿ. ಆಫೀಸರ್ಸ್, ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ನೋಡಿದ್ದೀನಿ. ಯಾರಿದು ಹುಡುಗಿ ಚೆಕ್ ಮಾಡಕ್ ಬಂದಿದಾರಲ್ಲ? ಮೇ ಬಿ ಅವ್ರ ಕೆಲ್ಸದ ಬಗ್ಗೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಮಾಡ್ಕೊಳ್ಳಿ ಬಿಡು ವಿಕ್ರಾಂತ್. ಅವಳು ಮ್ಯಾಟರ್